ಎಲ್ಲರಿಗೂ ನಮಸ್ಕಾರ. ಬದುಕಿನಲ್ಲಿ ಯಶಸ್ಸು ಸಾಧಿಸಲು ಅನೇಕ ಅಂಶಗಳು ಅಗತ್ಯವಾಗಿದೆ. ಅದರಲ್ಲೊಂದು ಆಧ್ಯಾತ್ಮಿಕ ಚಿಂತನೆ. ಈ ಕತೆ ಕೇಳಿ. ಆತ ನಾಸ್ತಿಕ. ಆತನ ಪತ್ನಿಯಾದರೂ ದೊಡ್ಡ ದೈವಭಕ್ತೆ. ಇವರಿಗೊಬ್ಬ ಮಗನಿದ್ದ. ಯಾವುದೋ ಭೀಕರ ಕಾಯಿಲೆಯಿಂದ ಮರಣಶಯ್ಯೆಯಲ್ಲಿರುವಾಗ ಅವನು ಅಪ್ಪನಲ್ಲಿ ಕೇಳಿದ, ಅಪ್ಪ, ನಾನು ನೀನು ಹೇಳಿದ್ದನ್ನು ನಂಬಬೇಕೋ ಅಮ್ಮ ಹೇಳಿದ್ದನ್ನು ನಂಬಬೇಕೋ? ಮರಣಾನಂತರ ಸ್ವರ್ಗ ನರಕ ಇದೆ ಎನ್ನುವುದು ಕೇವಲ ಕಲ್ಪನೆ ಎಂದು ಆತ ಹೇಳಿದ್ದ. ಆದರೆ ಆತನ ಹೆಂಡತಿ, ಮರಣಾನಂತರ ನಮ್ಮ ಆತ್ಮಕ್ಕೆ ಬದುಕಿದೆ, ಸಾಯುವ ಸಮಯದಲ್ಲಿ ನಮ್ಮ ಆತ್ಮವನ್ನು ಕರೆದೊಯ್ಯಲು ದೇವದೂತರು ಬರುತ್ತಾರೆ ಎಂದಿದ್ದಳು. ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ಕುಳಿತ ಆತ ತನ್ನ ಮಗನಲ್ಲಿ, ಮಗು, ನಿನ್ನ ಅಮ್ಮ ಹೇಳಿದ್ದನ್ನು ನಂಬು ಎಂದು ಹೇಳಿದ. ಆ ಹುಡುಗ ನಿರಾಳವಾದ. ಸ್ವಲ್ಪ ಹೊತ್ತಿನ ಬಳಿಕ ಶಾಂತವಾಗಿ ಆ ಹುಡುಗ ಚಿರನಿದ್ರೆಗೆ ಜಾರಿದ. ಅಪ್ಪ ಹೇಳಿದಂತೆ ದೇವರಿಲ್ಲ ಎಂದು ನಂಬಿದರೆ ಅವನಿಗೆ ಮರಣದ ನಂತರ ತಾನು ಏನೂ ಅಲ್ಲದೆ ಶೂನ್ಯವಾಗಿ ಹೋಗುವ ಕುರಿತು ಆತಂಕ ಮೂಡುತ್ತಿತ್ತು. ನಿರಾಳವಾಗಿ ಸಾಯಲೂ ಆಗುತ್ತಿರಲಿಲ್ಲ. ಅಮ್ಮ ಹೇಳಿದಂತೆ ಮರಣಾನಂತರವೂ ಆತ್ಮಕ್ಕೆ ಬದುಕಿದೆ, ಆತ್ಮವನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲು ದೇವದೂತರು ಬರುತ್ತಾರೆ ಎಂದು ನಂಬಿದಾಗ ಆತನಿಗೆ ಶಾಂತವಾಗಿ ಭರವಸೆಯಿಂದ ಚಿರನಿದ್ದೆಗೆ ಜಾರಲು ಸಾಧ್ಯವಾಯಿತು. ಈಗಿನ ಪ್ರಪಂಚದ ಆಗುಹೋಗುಗಳನ್ನು ನೋಡುವಾಗ ದೇವರಿದ್ದಾನೆಯೇ ಎಂಬ ಸಂದೇಹ ಮೂಡುವುದು ಸಹಜ. ಆದರೂ ನಾವು ಒಳಗಿಂದೊಳಗೆ ದೇವರನ್ನು ನಂಬುತ್ತಿರುತ್ತೇವೆ. ಅನ್ಯಾಯ ಮಾಡುವವರಿಗೆ ದೇವರು ಒಂದು ಗತಿ ಕಾಣಿಸಬೇಕೆಂದು ಬಯಸುತ್ತೇವೆ. ದೇವರು ಒಂದಲ್ಲ ಒಂದು ವಿಧದಲ್ಲಿ ಅವರಿಗೆ ಶಿಕ್ಷೆ ನೀಡುತ್ತಾರೆಂದು ನಂಬುತ್ತೇವೆ. ಆ ನಂಬಿಕೆ ನಮ್ಮ ಮನಸ್ಸಿನ ದುಗುಡವನ್ನು ಒಂದಷ್ಟು ಕಡಿಮೆಗೊಳಿಸುತ್ತದೆ. ನಮ್ಮ ಆರೋಗ್ಯ ಹದಗೆಟ್ಟಾಗ, ಮನಸ್ಸು ಸೋತು ಹೋದಾಗ, ಉದ್ಯೋಗ ಅಥವಾ ಉದ್ದಿಮೆಯಲ್ಲಿ ಸಮಸ್ಯೆ ಅನುಭವಿಸಿದಾಗ ನಾವು ಕಟ್ಟಕಡೆಯ ಆಸರೆ ಎಂಬಂತೆ ದೇವರ ಮೊರೆ ಹೋಗುತ್ತೇವೆ. ಆ ನಮ್ಮ ನಂಬಿಕೆ ನಮಗೆ ಶಾರೀರಿಕ ಹಾಗೂ ಮಾನಸಿಕ ಬಲವನ್ನು ನೀಡುತ್ತದೆ. ದೇವರು ಪೊರೆಯುತ್ತಾನೆ ಎಂಬ ಚಿಂತನೆ ನಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಮನಸ್ಸಿನ ಆತಂಕ ದೂರವಾದಾಗ ಸಮಸ್ಯೆಯ ಪರಿಹಾರಕ್ಕೆ ಮಾರ್ಗಗಳು ಗೋಚರಿಸುತ್ತವೆ. ನಂಬಿಕೆ, ಭರವಸೆಗಳು ಸೋಲಿನ ಕೂಪದಿಂದ ನಮ್ಮನ್ನು ಮೇಲೆತ್ತುತ್ತವೆ, ಸಾವಿನ ದವಡೆಯಿಂದ ಪಾರು ಮಾಡುತ್ತವೆ, ಬದುಕಿನ ಮೇಲೆ ಆಸೆ ಹುಟ್ಟಿಸುತ್ತವೆ, ಮುನ್ನುಗ್ಗಲು ಶಕ್ತಿ ನೀಡುತ್ತವೆ. ಆತ್ಮಹತ್ಯೆಯ ನಿರ್ಧಾರ ಮಾಡಿರುವವರನ್ನು ಅದರಿಂದ ಹಿಂದೆ ಸರಿಸಲು ಆಧ್ಯಾತ್ಮಿಕ ಚಿಂತನೆಗೆ, ದೇವರ ಮೇಲಿನ ನಂಬುಗೆಗೆ ಸಾಧ್ಯ. ಆದರೆ ದೇವರಿಲ್ಲ ಎಂಬವರಿಗೆ, ನಾಸ್ತಿಕರಿಗೆ ಇಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು, ಭರವಸೆ ತುಂಬಿಸಲು ಏನೂ ಇಲ್ಲವಾದ್ದರಿಂದ ಪರಿಸ್ಥಿತಿಯನ್ನು ಎದುರಿಸಲು, ಆ ಸೋಲಿನಿಂದ ಮೇಲೆ ಬರಲು ಕಷ್ಟವಾಗುತ್ತದೆ. ಆಧ್ಯಾತ್ಮಿಕತೆಯಿಂದಲೇ ಪ್ರಪಂಚ ಸುಂದರವೆನಿಸುತ್ತದೆ. ಆಧ್ಯಾತ್ಮಿಕತೆಯು ಪಾಪ ಪ್ರಜ್ಞೆ, ಸ್ವರ್ಗ ನರಕಗಳ ಕಲ್ಪನೆಯನ್ನು ನೀಡುವುದರಿಂದ ಹಲವರು ತಪ್ಪು ಮಾಡಲು ಹಿಂಜರಿಯುತ್ತಾರೆ. ಆಳವಾದ ಆಧ್ಯಾತ್ಮಿಕತೆಯು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಅಗತ್ಯವೆನಿಸಿದೆ. ಆದುದರಿಂದ ಸ್ನೇಹಿತರೆ, ನಮ್ಮ ಬದುಕಿಗೆ ಹೊಸ ಉತ್ಸಾಹ, ಭರವಸೆ, ನಂಬಿಕೆಗಳನ್ನು ಕೊಡುವ, ನಮ್ಮನ್ನು ಮುನ್ನುಗ್ಗಲು ಪ್ರೇರೇಪಿಸುವಂತಹ ಆಧ್ಯಾತ್ಮಿಕತೆಯನ್ನು ನಮ್ಮ ಜೊತೆಯಾಗಿಸಿಕೊಂಡು ಯಶಸ್ಸಿನ ಕಡೆಗಿನ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಧನ್ಯವಾದಗಳು.